ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತೊಂದು ಸಿಂಪಲ್ಲಾಗಿ ಚಿಕನ್ ಉಪ್ಪಿನಕಾಯಿ ಮಸಾಲ ಹೇಗೆ ಮಾಡೋದಂತ ನೋಡೋಣ. ಇದನ್ನು ಬ್ಯಾಚಲರ್ಸ್ಗಳು ಮನೆಯಲ್ಲಿ ಚಳಿ ಇದ್ದರೆ, ಮಳೆ ಬಂದರೆ ಬೇಗ ಅರ್ಧ ಅವರಲ್ಲೇ ಆಗುವಂಥ ಚಿಕನ್ ಫ್ರೆಂಡ್ಸ್. ಈಸಿಯಾಗಿ ಟೇಸ್ಟಾಗಿರುತ್ತೆ, ಕಳೆದೊಯ್ತಿರೋ ಟೇಸ್ಟಿಗೆ. ಓಕೆ ಫ್ರೆಂಡ್ಸ್, ಹೇಗೆ ಮಾಡೋದಂತ ನೋಡೋಣ. ನಾನಿಲ್ಲಿ ಅರ್ಧ ಕೆ.ಜಿ ಚಿಕನ್ ತೊಗೊಂಡಿದ್ದೀನಿ. 2 ಈರುಳ್ಳಿ ಸಣ್ಣ ಕಟ್ ಮಾಡಿಟ್ಟಿದ್ದೀನಿ. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನು, ಮತ್ತು ಕೊತ್ತಂಬರಿ ಸೊಪ್ಪು. ಇಲ್ಲಿ ಉರಿಯೋಕ್ಕೆ ಸಾಸಿವೆ, ಜೀರಿಗೆ, ಮೆಂತ್ಯ, 1 ಸ್ಪೂನ್ ಗರಂ ಮಸಾಲ, 1 ಸ್ಪೂನ್ ಧನಿಯಾ ಪುಡಿ, 2 ಸ್ಪೂನ್ ಖಾರ ಪುಡಿ, 1 ಸ್ಪೂನ್ ಅರಶಿನ, ಮತ್ತು 1 ನಿಂಬೆಹಣ್ಣು, ಮತ್ತು ಇಲ್ಲಿ ಬಜ್ಜಿ ಮೆಣಸಿನ್ಕಾಯಿ. ಓಕೆ ಫ್ರೆಂಡ್ಸ್, ಈಗ ಏನು ಮಾಡೋದು ನೋಡೋಣ. ಫಸ್ಟ್ ಒಂದು ಪಾತ್ರೆ ಇಟ್ಟು ಅದಕ್ಕೆ ಸಾಸಿವೆ, ಜೀರಿಗೆ, ಮೆಂತ್ಯ ಹಾಕಿ ಉರಿಬೇಕು. ಹುರಿದು ಅದನ್ನು ಪುಡಿ ಮಾಡಿ ಇಟ್ಕೊಳ್ಳೋಣ. ಮತ್ತು ಅದೇ ಬಾಣಲೆಗೆ ಎಣ್ಣೆ ಹಾಕಿ ಸ್ವಲ್ಪ ಒಂದು 5-6 ಸ್ಪೂನ್ ಎಣ್ಣೆ ಹಾಕಿ ನಾವು ಕಟ್ ಮಾಡಿರೋ ಈರುಳ್ಳಿ ಹಾಕಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಕೆಂಪಗಾಗೋವರೆಗೂ ಉರಿಬೇಕು. ಹುರಿದಾದ್ಮೇಲೆ ನಾವು ತಗೊಂಡಿರ್ತೀವಲ್ಲ ಚಿಕನ್ ಹಾಕಿ ಉಪ್ಪು ಮತ್ತು ಅರಿಶಿನ ಹಾಕ್ಬಿಟ್ಟು ಅದನ್ನು ಬೇಯಿಸ್ಬೇಕು. ಅದು ಬೇಯಕ್ಬಿಟ್ರೆ ಅದು ಸುತ್ತು ನೀರು ಬಿಡುತ್ತೆ. ಆ ನೀರು ಹಿಂಗೋವರೆಗೂ ಬೇಯಿಸ್ಬೇಕು. ಆಗ ಬೇಯಿಸಾದ್ಮೇಲೆ ಇವಾಗಿಲ್ಲಿ ನಾವು ಹುರಿದಿಟ್ಟು ಪುಡಿ ಮಾಡಿರ್ತೀವಲ್ಲ ಜೀರಿಗೆ, ಮೆಂತ್ಯ, ಅದು 1 ಸ್ಪೂನ್ ಧನಿಯಾ ಪುಡಿ, 1 ಸ್ಪೂನ್ ಗರಂ ಮಸಾಲ, ಮತ್ತು 1 ಸ್ಪೂನ್ ಅರಿಶಿನ, ಮತ್ತು 2 ಸ್ಪೂನ್ ಖಾರ ಪುಡಿ ಹಾಕಿ ಚೆನ್ನಾಗಿ ಫ್ರೈ ಮಾಡೋಕ್ಕೆ ಒಂದು 10 ನಿಮಿಷ ಫ್ರೈ ಮಾಡಿ. ಮತ್ತು ಅದು ಸ್ವಲ್ಪ ಬೇಯೋಕ್ಕೆ ನೀರು ಇದ್ದು ಬೇಯಿಸ್ಬೇಕು. ನೀರು ಅರ್ಧ ಬೆಂದಾದಮೇಲೆ ನಿಂಬೆಹಣ್ಣು ಹಾಕಬೇಕು. ಈ ಥರ ಚಿಕನ್ ಮಾಡಿಕೊಂಡು ತಿಂದರೆ ಸೂಪರಾಗಿರುತ್ತೆ ಫ್ರೆಂಡ್ಸ್. ಮತ್ತು ಇದು ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ತೊಗರಿಬೇಳೆ ಸಾರು ಮಾಡಿ ಸೈಡ್ ಡಿಶ್ಗೂ ಚೆನ್ನಾಗಿರುತ್ತೆ. ಮತ್ತು ಅದ್ರ ಮೇಲೆ ಬಜ್ಜಿ ಮೆಣಸಿನ್ಕಾಯಿ ನಾವು ಕಟ್ ಮಾಡಿ ಇಡಬೇಕು. ನೀವು ಕೂಡ ಮಾಡ್ಕೊಂಡು ತಿನ್ನಿ ಇದನ್ನು. ನಿಮ್ಮ ಅಪ್ಪ ಕೊಡ್ತಾರೆ. ಮತ್ತು ಇವಾಗ ಫುಲ್ಲು ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್. ಹೀಗೆ ಫುಲ್ಲು ಡಿಶ್ ರೆಡಿಯಾಗಿದೆ. ಈಗ ತೊಗರಿಬೇಳೆ ಸಾರು ಜೊತೆಗೆ ಪಕ್ಕದಲ್ಲಿ ಸೈಡ್ ಡಿಶ್ ಹಾಕಿಕೊಂಡು ತಿಂದರೆ ಮಜಾ ಕಳೆದೋಯ್ತಿರೋ ರುಚಿಗೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.